ವೀಕ್ಷಕರೇ, ನಾನು ರೇಖಾ ಬ್ಯಾಂಗ್ಳೂರು ಮಧು ಸೇವಿಂಗ್ ಮಿಷನಿಂದ ಮಾತಾಡ್ತಾ ಇದ್ದೀನಿ. ನಾವು ಇವಾಗ ಇರೋದು ಬಿಜಾಪುರ ಜಿಲ್ಲೆ ಜಲಕಿ ಹತ್ರ, ಇಂಡಿ ಹತ್ರ ಬರುತ್ತೆ. ಜಲಕಿ ಅಂತ ಒಂದು ವಿಲೇಜು. ಇವ್ರದ್ದು ಮೇಡಮ್ ಹೆಸರು ಬಂದ್ಬಿಟ್ಟು ಮಲ್ಲಮ್ಮ ಚಿತ್ರಗಾರರು ಅಂತ. ಇವರು ಬೇಸಿಕ್ಲಿ ಮನೆಯಲ್ಲೇ ಟೈಲರಿಂಗು ಮತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿ ಎಲ್ಲ ಹೇಳ್ಕೊಡ್ತಾರೆ. ಮಕ್ಕಳುಗಳಿಗೆಲ್ಲ ಹೇಳ್ಕೊಡ್ತು ಕ್ಲಾಸಸ್ ಎಲ್ಲ ಮಾಡ್ತಾಯಿದ್ರು. ಇವಾಗ ನಮ್ಮ ಮಷಿನ್ನು HSW ಮಿಷಿನ್ನು ನೋಡಿಬಿಟ್ಟು ಅದು ಇಷ್ಟ ಆಯಿತು ಅಂತ ಬೆಂಗಳೂರಿಗೆ ವಿಸಿಟ್ ಮಾಡಿದರು. ನಮ್ಮ ಬೆಂಗಳೂರು ಆಫೀಸಿಗೆ ವಿಸಿಟ್ ಮಾಡಿ ಮಷಿನ್ ಪರ್ಚೇಸ್ ಮಾಡಿದ್ದಾರೆ. ಆಲ್ರೆಡಿ 1 ಇಯರ್ ಮೇಲೆ ಆಯಿತು ಅವ್ರು ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸ್ಟಾರ್ಟಪ್ಪಲ್ಲಿ ತುಂಬ ಕಷ್ಟಪಟ್ಟರು. ಇವ್ರಿಗೂ ಗೊತ್ತಾಗಲಿಲ್ಲ ಅದ್ರ ಬಗ್ಗೆ ಯಾವ ಥರ ಮಾಡಬೇಕು, ತುಂಬ ಕನ್ಫ್ಯೂಷನ್ ಇದ್ದರು. ನಮಗೂ ಕಾಲ್ ಕೇಳ್ತಾಯಿದ್ರು, ಯಾವ ಥರ ಮೇಡಮ್ ನಂಗೆ ಅರ್ಥ ಆಗ್ತಾಯಿಲ್ಲ, ಚಲೋ ಹೇಳ್ಕೊಡ್ರಿ ಅಂತ. ಬಟ್ ಇವಾಗ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ಮನೇನೂ ಮೇಂಟೈನ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿನೂ ತುಂಬ ಸಪೋರ್ಟಿವ್ ಆಗಿದೆ. ಅವ್ರ ಬ್ರದರ್ ಆಗಲಿ ಪ್ರತಿಯೊಬ್ಬರು ತುಂಬ ಹೆಲ್ಪ್ಫುಲ್ ಇದ್ದಾರೆ. ಅವ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ನಮಸ್ಕಾರ, ನಾನು ಮಲ್ಲಮ್ಮ ಚಿತ್ರಗಾರ್, ನಮ್ಮೂರು ಜಳಕಿ. ಇದು ಬಿಜಾಪುರ ಡಿಸ್ಟ್ರಿಕ್ಕಿನಲ್ಲಿದೆ. 25 ವರ್ಷದಿಂದ ನಾನು ಟೈಲರಿಂಗ್ ಕೆಲಸ ಮಾಡುತ್ತೇನೆ. 4 ವರ್ಷದಿಂದ ಬಟ್ಟೆ ಅಂಗಡಿ ಕೂಡ ಇಟ್ಟಿದ್ದೇನೆ. ಇದು ಬಂದು ಬೀರಲಿಂಗೇಶ್ವರ ಟೆಂಪಲ್ ಹತ್ತಿರ ಇದೆ. ನಾ ಎಂಬ್ರಾಯ್ಡ್ರಿಗೆ ಎಲ್ಲಿ ಕೊಟ್ಟಿತ್ತಿಲ್ರಿ, ಅಂದ್ರೆ ನಾ ಹ್ಯಾಂಡ್ ವರ್ಕ್ ಮಾಡ್ತಿದ್ದೆ. ನಾನೇ ಹ್ಯಾಂಡ್ ವರ್ಕ್ ಮಾಡ್ಕೋತೆ. ಈಗ ಬೇರೆಯವ್ರ ಮೈ ಮೇಲೆ ಹಿಂಗೆ ನೋಡ್ಬೇಕು ನನಗೆ ಇಷ್ಟ ಆಯ್ತು ರೀ. ಅದು ನಾನು ಈ ಥರನೇ ತೊಗೊಂಡು ನಾನು ಮಾಡ್ಬೇಕನ್ನೋದು ನನ್ನ ಇಚ್ಛೆ ಆಯ್ತು ರೀ. ಮತ್ತು ಯೂಟ್ಯೂಬ್ನಲ್ಲಿ ನೋಡೋದು. ನಾನು ಯೂಟ್ಯೂಬ್ನಲ್ಲಿ ನೋಡಿದ ಬಳಿಕ ನನಗೆ ಇದು ಮಾಡ್ಬೇಕನ್ನೋದು ಇಚ್ಛೆ ಆಗಿ ನಾನು ಬೆಂಗ್ಳೂರಿಗೆ ಹೋಗಿ ನಂತರ ಅಲ್ಲಿ ಮೊದಲು ಬೇರೆ ಕಡೆನೇ ಹೋಗಿದ್ದೆ ರೀ ನಾನು ನೋಡ್ಬೇಕಂತ. ಮತ್ತು ಅಲ್ಲಿ ಹೋಗೋಣ ನನಗೆ ಏನು ಇದು HSW ಭೀ ಒಂದು ಸ್ವಲ್ಪ ಮಾಹಿತಿ ಸಿಕ್ತು ರೀ. ಅಲ್ಲಿ ಮಾಹಿತಿ ಸಿಗೋಣ. ಮತ್ತು ಮೊದಲು ನಾ ಬೇರೆ ನೋಡೋದು ಮಿಷನೇ ಚೇಂಜ್ ಇತ್ತು ರೀ. ಮತ್ತು ಈ ಮಿಷನ್ ನನಗೆ ಇಷ್ಟ ಆಯ್ತು ರೀ, ಬೆಟರ್ ಅನ್ನಿಸ್ತು ರೀ. ಇದ್ರ ಫಿನಿಶಿಂಗ ಮತ್ತು ಇದು ಬಾಡಿ ಪೂರ್ತಿ ಹಿಂಗೆ ಮಜಬೂತಾಗಿದೆ ರೀ ಮಿಷನ್. ಮತ್ತು ಅದೇ ನಾನು ಪರ್ಚೇಸ್ ಮಾಡ್ಬೇಕಂತ ಹೇಳಿ ಪರ್ಚೇಸ್ ಮಾಡಿದೆ ರೀ. ನಾವು ಬೆಂಗ್ಳೂರಿಗೆ ಹೋದ ನಂತರ ಮಧು ಶೇವಿಂಗ್ ಮಿಷನ್ ಶಾಪಿಗೆ ಹೋದ್ರಿ. ಅಲ್ಲಿ ಹೋಗೋಣ ನಮ್ಗೆ ಇದೇನು ಎಂಬ್ರಾಯ್ಡ್ರಿ ಬಗ್ಗೆ ಎಲ್ಲನೂ ಮಾಹಿತಿ ಕೊಟ್ಟರು ಅವರು. ನಾವು ಫಿನಿಶಿಂಗ್ನೂ ಇಷ್ಟ ಆಯ್ತು ರೀ. ಮೊದಲು ನೋಡೋದು ಮಿಷನ್ಕಿಂತಲೂ ಇದ್ರ ಫಿನಿಶಿಂಗ್ ನಮ್ಗೆ ಇಷ್ಟ ಆಯ್ತು ರೀ. ಮತ್ತು ಇದೇ ತೊಗೋಬೇಕಂದು ನಾವು ಪರ್ಚೇಸ್ ಮಾಡಿಬಿಟ್ಟೇವೆ ರೀ. ಮತ್ತು ಅದು ತಂದನ್ನು ಹಿಡಿದು ನಂದು ಚಲೋ ನಡೆದೈತೆ ರೀ. ಅಂದ್ರೆ ಹ್ಯಾಂಗೆ ಒಂದು ಮ್ಯಾರೇಜ್ ಸೀಸನ್ದಾಗೆ ನಂದು 50% ಅಮೌಂಟ್ ತಗೊಂಡಿದ್ದೇನೆ ರೀ ಇದ್ರ ಮೇಲಿಂದು. ಮತ್ತು ಇನ್ನೂ ನಂದು ಮಾಡಬೇಕು ಭಾಳ, ಇದ್ರ ಮುಂದೆ ಇನ್ನೂ ಆಗ್ಬೇಕಂಥೇಳಿ ನಂದು ಇಚ್ಛೆ ಐತೆ ರೀ. ಮತ್ತು ಯಾರಾದರೂ ಮಾಡಬಹುದು ಅಂದವ್ರು ಇದ್ದರೆ ಈ HSW ಮಿಷನೇ ತೊಗೋಬೇಕಂತ ನಂದು ಆಸೆ ರೀ. ಅವ್ರು ಬಂದು 1 ದಿನ ನಿಂತರು ರೀ. ಅದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳಿದ್ರಿ ನಮಗೆ. ಮತ್ತು ನಾವು ಏನಾರು ಹಿಂಗೆ ತಪ್ಪು ಆದ್ರೂ ಅವರು ವಿಡಿಯೋ ಕಾಲ್ ಅನುಸಾರ ಹೇಳ್ತಾರೆ ರೀ. ಅವರು ವಿಡಿಯೋ ಕಾಲ್ ಮುಖಾಂತರ ಎಲ್ಲ ತಿಳಿಸ್ತಾರೆ ರೀ, ಸರಾಗವಾಗಿ ತಿಳಿಸ್ತಾರೆ ಅವರು. ಮತ್ತು ನಮಗೆ ಎಲ್ಲ ಈಗೇನು ನನಗೆ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ ರೀ. ಯಾವ ಬೇಕಾದಂಗೆ ನಾವು ನನ್ನ ಮನಸ್ಸಲ್ಲಿ ಎಲ್ಲನೇ ಚೆಂದಾಗಿ ನಡೆದಿದೆ ರೀ. ಸರ್ ಮೊದಲ ಏನು ನಾ ಈಗ ಬ್ಯಾನರ್ ಅಷ್ಟೇ ಹಾಕಿದ್ದೀನಿ ರೀ. ಅಂದ್ರೆ ಬೇರೆ ಕಡೆ ಏನು ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ ರೀ. ನನ್ನ ಮಾತ್ರ ಮೊದಲಿನ ಹಿಡಿದೇ ಕಸ್ಟಮರ್ ಇದ್ದರು ರೀ. ಮತ್ತು ಅದ್ರ ಕೂಡ ಇದು ಮಾಡಿದ ಬಳಕ ಇದು ನೋಡಿ ಎಲ್ಲರೇ ಹಾಗೇ ಬರೋಕ್ಕೆ ಹತ್ತಿರಿ. ಎಲ್ಲರಿಗೆ ಫಿನಿಶಿಂಗ್ ಇಷ್ಟ ಆಯ್ತು ರೀ ಇದ್ರದ್ದು. ಮತ್ತು ಹಾಗೆ ಒಂದೊಂದು ಎಲ್ಲರಿಗೆ ಪರಿಚಯ ಮಾಡ್ಕೋತ ಪರಿಚಯ ಆಗಿ ಬಿಡ್ತೀರಿ ಇದ್ರದ್ದು. ಈಗ ರೆಗ್ಯುಲರಿ ನಾ 1-2 ಬ್ಲೌಸ್ ಮಾಡ್ತೀನಿ ರೀ. ನನಗೆ ಮದುವೆ ಏನು ಮಾಡಿಕೊಟ್ಟಿದ್ದಲ್ಲ ರೀ, ಭಾಳ ಅಂದ್ರೆ ಭಾಳ ಎಲ್ಲರಿಗೂ ಇಷ್ಟ ಆಗೈತೆ ರೀ ಇದ್ರ ಫಿನಿಶಿಂಗ್ ನೀಟ್ ಐತೆ ರೀ ಇದ್ರದ್ದು ಫಿನಿಶಿಂಗ. ಮತ್ತು ದಾರಿಂದ ಶೈನಿಂಗ್ನೂ ಚಂದ ಐತೆ ರೀ ಅವ್ರದ್ದು. ಮತ್ತು ಇದು ಎಲ್ಲರಿಗೂ ಇಷ್ಟ ಆಗಿ ನಾವು ಮತ್ತೆ ನಿಮ್ಮ ಕಡೆನೇ ಹಾಕ್ತೇವೆ ಅಂತ ಹೇಳಿ ಹಿಂಗೆ ನನಗೆ ಯಾವಾಗೂ ಅಡ್ವರ್ಟೈಸ್ ಮಾಡ್ತಾರೆ ಅವರು. ಎಂಬ್ರಾಯ್ಡ್ರಿ ಡಿಸೈನ್ ರೀ ನಿಮ್ಮ ಕಡೆನೇ ಮಾಡಿಸ್ಕೋತೇವೆ ರೀ ಅಂತ ಎಲ್ಲರೂ ನನಗೆ ಫೋನ್ ಮುಖಾಂತರನೇ ತಿಳಿಸ್ತಾರೆ. ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತದ್ರ. ಒಳ್ಳೆ ಥರನೇ ಇನ್ಕಮ್ ಇದೆ ರೀ ಸರ್ ಇದರಲ್ಲಿ. ಭಾಳ ಇನ್ಕಮ್ ಇದೆ ರೀ. ಅಂದ್ರೆ ನಾವು ಎಷ್ಟು ಒಳ್ಳೆ ಥರ ಡಿಸೈನ್ ಹೆಚ್ಚು ಮಾಡ್ತೇವೆ ರೀ, ಅಷ್ಟು ಅಮೌಂಟ್ ಹೆಚ್ಚು ಬರ್ತದೆ ರೀ. ಇದು ತೊಗೊಂಡು ಹಿಡಿದರೆ ಡೈಲಿನೇ ಇನ್ಕಮ್ ಇದ್ದಂಗೆ ಇದೆ ರೀ ಸರ್. ನನಗೆ ಮೊದಲಿನಕ್ಕಿಂತಲೂ ಅಮೌಂಟ್ ಹೆಚ್ಚಾಗಿಯೇ ಈಗ ಬರುತ್ತೆ ಇದ್ರೆ ನನಗೆ ಭಾಳ ಅಂದ್ರೆ ಭಾಳ ಖುಷಿಯಾಗಿದ್ರಿ ಇದ್ರ. ಸರ್ ನನಗೆ ಭಾಳ ಅಂದ್ರೆ ಭಾಳ ನಂಬಿಕೆ ಬಂದೈತೆ ರೀ. ನಾ ಇದ್ರ ಮೇಲಿಂದ ನಂದು ಪೂರ್ತಿ ಮನೆ ನಡೆಸ್ಬೋದು, ನನ್ನ ಮಕ್ಕಳದ್ದು ಏನು ಇದ್ದುದೆಲ್ಲ ಭವಿಷ್ಯ ನಾನೇ ಕಾಣ್ಬೋದು ಅನ್ನೋದು ನನಗೆ ಭರವಸೆ ಬಂದೈತೆ ರೀ ಇದ್ರ ಮೇಲಿಂದ. ಇದು ಮಿಷನ್ ಭಾಳ ಅಂದ್ರೆ ಭಾಳ ಚಲೋ ಐತೆ ರೀ. ಮಧು ಶೇವನ್ ಮಷಿನವರೆಗೂ ಮತ್ತು HSW ಕಂಪ್ನಿಯವರೆಗೂ ನಾನು ಮನಸ್ಪೂರ್ವಕವಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ. ನಾನು ಲಾಸ್ಟ್ ಟೈಮ್ ಗಡಿಯಾರ ಕಳಿಸಿದ್ರು, ಈ ಟೈಮ್ ಗಿಫ್ಟ್ ಕಳಿಸಿದ್ದಾರೆ. ಥ್ಯಾಂಕ್ ಯು ಟು HSW ಮತ್ತು ಮಧು ಶೇವಿಂಗ್ ಮಿಷನ್ದವರಿಗೆ ನಾನು ಮನಸ್ಪೂರ್ವಕವಾಗಿ ಇದ್ದಷ್ಟು ಥ್ಯಾಂಕ್ ಯು.